ಈಗ ಪ್ರಾಬ್ಲಮ್ ಏನಿದೆ ಅಂದ್ರೆ ಬಿಜೆಪಿಯವರು ಅವರ ಇತಿಹಾಸದಲ್ಲೇ ವೀಕ್ ಅವರು. ಶ್ರೀ ರಾಘವೇಂದ್ರ ಅವರ ತಂದೆಯವರಾದಂಥ ಯಡಿಯೂರಪ್ಪ ಅವರು ವೇದಿಕೆ ದಿವಂಗತ ಅನಂತಕುಮಾರ್ ಅವ್ರ ಜೊತೆ ಹಂಚಿಕೊಂಡಾಗ ಏನ್ ಮಾತಾಡಿದ್ರು? ಮುಖ್ಯಮಂತ್ರಿ ಹಂಗೆ ಆಗಿಲ್ಲಪ್ಪ, ನಾವು ಮೇಲೆ ಕಪ್ಪ ಕೊಡ್ಬೇಕಾಗಿತ್ತು, ನಾವು ಕಪ್ಪ ಕೊಟ್ಟ ಮೇಲೆ ನಮ್ಮ ಮುಖ್ಯಮಂತ್ರಿ ಮಾಡಿದ್ರ ಅಂತ ಸ್ವತಃ ಯಡಿಯೂರಪ್ಪ ಅವರು ಹೇಳಿದ್ದು, ವಿರೋಧ ಪಕ್ಷದವರಲ್ಲ. ಸೊ ಇದು ಅವ್ರ ಪ್ರವೃತ್ತಿ ಇರ್ಬೋದು, ಅವ್ರ ಪಕ್ಷದ ಪ್ರವೃತ್ತಿ ಇರ್ಬೋದು. ಬಹುಶಃ ಅದಕ್ಕೆ ಯಾವಾಗ್ಲೂ ಕೂಡ ಬಿಜೆಪಿಯಲ್ಲಿ ನೋಡಿ, ನೀವು ಲಾಸ್ಟ್ ಟೈಮ್ ಮೂರು ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ರು. ಮೋಸ್ಟ್ಲಿ ಕರೆಕ್ಟ್ ಆಗಿ ಕಲೆಕ್ಷನ್ ಮಾಡಿ ತಲುಪಿಸ್ತಾ ಇರ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಲಾಸ್ಟ್ ಟೈಮ್ ಯಡಿಯೂರಪ್ಪ ಅವರಿಗೆ ಚೇಂಜ್ ಮಾಡಿ, ಸದಾನಂದ ಗೌಡ್ರಿಗೆ ಮಾಡಿದ್ರು, ಸದಾನಂದ ಗೌಡ್ರಿಗೆ ಚೇಂಜ್ ಮಾಡಿ ನಿಮ್ಮ ಶೆಟ್ಟರ್ ಅವ್ರಿಗೆ ಮಾಡಿದ್ರು, ಮತ್ತೆ ಯಡಿಯೂರಪ್ಪ ಅವ್ರಿಗೆ ಮಾಡಿದ್ರು. ಇಲ್ಲಿವರೆಗೂ ಟಿಲ್ ಡೇಟ್ ಯಾಕೆ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟಿ ಸ್ಟೇಜ್ ಇಂದ ಕೆಳಗಡೆ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಇಳಿದ್ರು ಅಂತ ಇನ್ನ ಯಾರಿಗೂ ಗೊತ್ತಿಲ್ಲ. ಬಹುಶಃ ಅದೇ ಇರಬಹುದು, ಮೇಲೆ ಅದ ಸರಿಯಾಗಿ ಕೊಡದೇ ಇರಬಹುದು, ಅದಕ್ಕೆ ಇಳಿಸಿರ್ಬೋದು, ಗೊತ್ತಿಲ್ಲ. ಬಟ್ ಇದು ಅವ್ರು ಹೇಳಿದಂತ ಮಾತಲ್ಲ. ಸುಮ್ಮನೆ ನೀವು ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನ ತರಲಿಕ್ಕೆ ಕಾರಣ ಆಗ್ಲಾರ್ದೆ ಕರ್ನಾಟಕದ ಪರವಾಗಿ ತಾವು ಧ್ವನಿ ಆಗ್ಲಾರ್ದೆ ಇವತ್ತು ಸುಮ್ಮನೆ ಇಲ್ಲ ಚೆಲ್ಲದೆಲ್ಲ ಆರೋಪಗಳು ಮಾಡೋದು ಸರಿಯಲ್ಲ. ಏನಾದ್ರೂ ಬಿಹಾರಿಗೆ ಇದ್ರೆ ಕೊಡಿ, ಏನಾದ್ರೂ ಇದ್ರೆ ಸುಮ್ಮನೆ ಗಾಳಿನಲ್ಲಿ ಗುಂಡಾರಿಸಿದ್ರೆ ಅಂದ್ರೆ ನೀವು ಅಧಿಕಾರದಲ್ಲಿ ಇದ್ದಾಗೆಲ್ಲ ನೀವು ಇದೇ ಮಾಡ್ತಾ ಇದ್ರ? ಆಪರೇಷನ್ ಕಮಲಕ್ಕೆ ಹೆಂಗ್ರಿ ಬರ್ತಾ ಇತ್ತು ದುಡ್ಡು ನಿಮ್ಗೆ? ಇಡೀ ರಾಷ್ಟ್ರದಲ್ಲಿ ಆಪರೇಷನ್ ಕಮಲ ಹೇಗೆ ಆಯ್ತು ನಿಮ್ಗೆ ಗೊತ್ತಿರ್ಬೇಕಲ್ಲ. ಎಲ್ಲಿಂದ ಬಂತು ಅಷ್ಟು ದುಡ್ಡು ಆಮೇಶ ಕೊಡ್ಲಿಕ್ಕೆ? ನಿಮ್ಮ ಈ ಕರ್ನಾಟಕ ಮಾಡಲ್ ಆಪರೇಷನ್ ಕಮಲದ ಕಮಲ ಮಹಾರಾಷ್ಟ್ರ, ಅಸ್ಸಾಂ, ಗೋವಾ, ಮಧ್ಯಪ್ರದೇಶ, ಗುಜರಾತ್, ಇಡೀ ಇಂಡಿಯಾಗೆ ನೀವು ಮಾದರಿ ಆಗಿದ್ರಿ. ಅದು ಮರಿಬಾರ್ದು ಬಿಜೆಪಿಯವರು. ಸೊ ಸುಮ್ಮನೆ ಆರೋಪ ಮಾಡೋದಕ್ಕಿಂತ ನೀವು ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ರೆ ಬೆಟರ್. ಸರ್, ಜಗದೀಶ್ ಶೆಟ್ಟರ್ ಅವರು ಹೊರಡಿಸಿರುವಂತಹ ಆದೇಶವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ರ ಅನ್ನುವಂತ ಆರೋಪ. ಏನಂದ್ರೆ ನಿಮ್ಗೆ ನೇರವಾಗಿ ಪ್ರಶ್ನೆ ಆಗ್ತಿರುವಂತದ್ದು, ನಾವೆಲ್ಲೂ ಕೂಡ RSS ಅನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ನಮ್ಮ ಆದೇಶದಲ್ಲಿ ಎಲ್ಲಿದೆ? ಅವರ ಸ್ಟೇಟ್ಮೆಂಟ್ ನಾನು ನೋಡಿದೆ, ಮಾನ್ಯ ಶೆಟ್ಟರ್ ಸಾಹೇಬರು. ಅವ್ರು ಹೇಳಿದ್ರು ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಹೊರಡಿಸಿದ್ದು. ನಾವ್ ಯಾವಾಗ ಹೇಳಿದ್ವಿ ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಇಂದ ಹೊರಡಿಸಿದ್ವಿ ಅಂತ? ನಾವು ಅದೇ ಹೇಳ್ತಾ ಇರೋದು. ನೀವು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣ ಇಲಾಖೆಯಿಂದ ಶೈಕ್ಷಣಿಕ ಚಟುವಟಿಕೆ ಬಿಟ್ಟು ಸರ್ಕಾರಿ ಆವರಣದಲ್ಲಿ ಶಾಲೆಗಳಿರ್ಬೋದು, ಕಾಲೇಜ್ಗಳಿರ್ಬೋದು, ಬೇರೆ ಯಾವುದು ಚಟುವಟಿಕೆ ನಡೀಬಾರ್ದು ಅಂತ ಅರ್ಜಿಗಳು, ಪ್ರಸ್ತಾವನೆಗಳು ಕೂಡ ನೀವು ಸಲ್ಲಿಸಕ್ ಹೋಗಬೇಡಿ ಅಂತ ಆದೇಶದಲ್ಲಿದೆ. ನಾವು ಯಾವಾಗ ಹೇಳಿದ್ವಿ ಬೇರೆಯವ್ರು ಹೊರಡಿಸಿದ್ದು ಅಂತ? ಅವರ ಅವಧಿನಲ್ಲೇ ಶಿಕ್ಷಣ ಇಲಾಖೆಯಿಂದ ಬಂದಿರೋದಂತ ಇರೋದು. ಅವಾಗ ಅಂದ್ರೆ ಮುಖ್ಯಮಂತ್ರಿಗಳಂದ್ರೆ ಬರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇನಾ ಅವ್ರದು? ಏನ್ ಅದು ಬಾಲಿಶ ಹೇಳಿಕೆ? ಅದು ಜವಾಬ್ದಾರಿ ತಗೋಬೇಕಪ್ಪ. ಈಗ ನಾನು ನಮ್ಮ ಇಲಾಖೆನಲ್ಲಿ ಏನೋ ಮಾಡ್ತೀನಿ, ಒಳ್ಳೇದಿದ್ರು ಮುಖ್ಯಮಂತ್ರಿಗೆ ಹೋಗ್ತದೆ, ನನ್ನಿಂದ ಏನಾದ್ರೂ ತಪ್ಪಾದ್ರೂ ಅದು ಮುಖ್ಯಮಂತ್ರಿಗಳಿಗೆ ಕೇಳ್ತಾರಲ್ಲ ಎಲ್ಲರೂ. ಅದೆಂತದು ಅದು ಅಂತ ಅವ್ರ ಹೇಳಿಕೆದು ಅರ್ಥ? ಇದು ನಮ್ದಲ್ಲ ಶಿಕ್ಷಣ ಇಲಾಖೆದು. ಅವಾಗ ಮುಖ್ಯಮಂತ್ರಿಗಳು ಯಾರು? ಅವರೇ ಅಲ್ವಾ? ಆಮೇಲೆ ಇಲ್ಲಿ ನಮ್ಮ ದೇಶದಲ್ಲಿ ಯಾವ ಸಂಘ ಸಂಸ್ಥೆದ ಹೆಸರಿದೆ? ಎಲ್ಲೂ ಇಲ್ಲ. ಇವರಿಗೆ ಯಾಕಷ್ಟು ಅನುಮಾನ? ದೇಶದಲ್ಲಿ ಮೊದಲನೇ ಬಾರಿ ನಾನಿಂತ ವಿಚಿತ್ರ ಪರಿಸ್ಥಿತಿ ನೋಡ್ತಾ ಇದ್ದೀನಿ. ಎಲ್ಲಿ ಕಾನೂನನ್ನ ನೀವು ಪಾಲನೆ ಮಾಡಿ ಅಂದ್ರೆ ಇಲ್ಲ, ನಾವು ಪಾಲನೆ ಮಾಡೋದಿಲ್ಲ, ಯಾರು ನಮ್ಗೆ ತಡೀತಾರೆ ನಾನು ನೋಡ್ತೀವಿ ಅಂದ್ಬಿಟ್ಟು ಈ ಪಥಸಂಚಲನ ಮಾಡ್ತಾ ಇದ್ದಾರೆ. ಯಾವ್ದಪ್ಪ ನೀವು ಎಲ್ಲಿ ನೋಂದಣಿ ಆಗಿದೆ ಒಂದು ದಾಖಲೆ ಕೊಡಿ ಅಂದ್ರೆ ಇಲ್ಲಪ್ಪ ನಮ್ಮ ಹತ್ರ ನಾವು ಕೊಡಲ್ಲ ಅಂತಾರೆ. ಯಾರು ಇದು ಜವಾಬ್ದಾರಿ ಅಂದ್ರೆ ಹೇಳಲ್ಲ ಅಂತಾರೆ. ಏನಿದರ್ಥ? ನಿರಾಕರಣೆ ಮಾಡಿದ್ರು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿತಾರೆ. ಯಾಕೆ? ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರೆ,
ಅದಾದ್ಮೇಲೆ ನೀವು ನಮ್ಮನೆಗೆ ಬಂದು ನಾವು ಇರ್ತೀವಿ ಅಂದ್ರೆ ಹೆಂಗ್ ಸಾಧ್ಯ ರೀ ಇದು? ನೀವು ಒಬ್ಬರನ್ನ ಖಂಡಿಸಿದೀರಾ ಅದನ್ನ? ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗ ಕೂಡ ನೀವು ಖಂಡಿಸಿಲ್ಲ. ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ನಮ್ಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ? ನಿಮ್ ಬಿಜೆಪಿ ಅಭ್ಯರ್ಥಿ ಹೇಳ್ತಾನೆ RSS ಅವರು ಕಟ್ಟರ್ಪಂಥಿ ದೇಶಭಕ್ತರು ನಿಮ್ ಮನೆಗೂ ಬಂದ್ರು ಬರ್ಬೋದು ಅಂತ ಹೇಳ್ತಾರೆ. ಒಬ್ರನ್ನ ಹೇಳಿದ್ ಸರಿಯಲ್ಲ ಅಂತ ಹೇಳಿದಿರಲ್ರಿ? ಅಷ್ಟು ಭಯ ಇದೆಯಾ ನಿಮಗೆ ಈ ಸಂಘಟನೆ ಅಂದ್ರೆ? ಯಾವನೋ 20-30 ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ? ಅವ್ನು ಹಂಗೆ ಮಾತಾಡಿದ್ರೆ ನಿಮ್ಗೆ ಅವರಿಗೆ ಅವ್ರು ಹೇಳೋದು ಸರಿ ಇಲ್ಲ ಅಂತಾನೂ ಕೂಡ ನಿಮ್ಗೆ ಹೇಳೋದು ಏನು ಶಕ್ತಿ ಇಲ್ಲ ಅಂದ್ರೆ ಐ ಪಿಟಿ ಯು. ನಮ್ದು ನಿಮ್ದು ಏನೋ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು. ನಮ್ಮವ್ರು ಯಾರ ಬೈದ್ರೆ ನಿಮ್ಗೆ ತಪ್ಪು ಅಂತ ನಾನು ಹೇಳೋ ಶಕ್ತಿ ಇದೆ ನಮ್ಗೆ. ಸರಿಯಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವ್ರವ್ರ ಏನೋ ಅವ್ರದಾದಂತ ಒಂದು ಐಡಿಯಾಲಜಿ ಇರ್ತದೆ, ಅವರಿಗೆ ಅವ್ರದಾದಂತ ಒಂದು ರೀತಿ ಇರ್ತದೆ. ಆ ಐಡಿಯಾಲಜಿ ವಿರುದ್ಧ ಇರ್ಬೋದು, ನಮ್ಮ ವಿಚಾರ ಬೇರೆ ಇರ್ಬೋದು. ಬಟ್ ನೋಬಡಿ ಗಿವ್ಸ್ ಯು ದ ರೈಟ್ ಟು ಸ್ಕೋಲ್ಡ್ ಯುವರ್ ಫ್ಯಾಮಿಲಿ, ಟು ಥ್ರೆಟನ್. ಅದು ತಪ್ಪು ಅಂತ ಯಾರಾದ್ರೂ ಹೇಳಿದಾರ? ಈಗ ಶುರು ಮಾಡಿದರೆ ನಿನ್ನೆಯಿಂದ ನವೆಂಬರ್ 2 ಎಲ್ಲರ ಚಿತ್ತಾಪುರದತ್ತ ಬರ್ಲಿ, ಸ್ವಾಗತ. ಪರ್ಮಿಷನ್ ಸಿಗುತ್ತೆ. ಕಲಬುರಗಿಗೆ ಸ್ವಾಗತ. ಇದೇ ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ. ಕೋರ್ಟ್ ಏನ್ ಹೇಳಿದೆ, ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರೆ, ತಿರಸ್ಕಾರ ಮಾಡ್ತಾರೆ, ನೋಡೋಣ ಅಂತ ಹೇಳಿದ್ದಾರೆ. ನಾವು ಕೇಳೋದು ತಪ್ಪ ಸರ್? ನೀವೇ ಹೇಳಿ. ಆಸ್ ಅ ಗವರ್ಮೆಂಟ್ ಈಗ ನಾನು ಮಾಡ್ಬೇಕಂದ್ರೆ ನಾನು ಕೊಡ್ಬೇಕಲ್ಲ. ನಾನು ಪ್ರಿಯಾಂಕ್ ಖರ್ಗೆ, ನಾನು MLA ಚಿತ್ತಾಪುರ, ಇವತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನ ಹಾಕೊಂಡಿದೀವಿ. ಕೊಡ್ತೀವಲ್ಲ ನಾವು. ಇಲಾಖೆಯವ್ರು ಕೊಡ್ತಾರೆ, ಪಾರ್ಟಿಯವ್ರು ಮಾಡಿದ್ರೆ ಪಾರ್ಟಿಯವ್ರು ಕೊಡ್ತಾರೆ, ಅಧ್ಯಕ್ಷರು ಕೊಡ್ತಾರೆ. ಈಗ ನಾವೇನು ಕೇಳೋದೇ ಇಲ್ಲ, ನಾವೇನು ಏನೋ ನಿಯಮ ಪಾಲನೆ ಮಾಡೋದಿಲ್ಲ ಅಂದ್ರೆ ಹೇಗಾಗ್ತದೆ? ಅಂದ್ರೆ ಕರ್ನಾಟಕದ ಬೇರೆ ಜಿಲ್ಲೆಗಳಲ್ಲಿ, ಯಾಕಂದ್ರೆ ಶಿವಮೊಗ್ಗ ಎಲ್ಲ ಕಡೆಗಳು ಮೊನ್ನೆ ಈಗ ಆದೇಶ ಬಂದ್ಮೇಲಿಂದ 3-4 ಜಿಲ್ಲೆನಂತ ನಿರಾಕರಿಸಿದಾರಲ್ವಾ? ಹಿಂದೆನೂ ಆದೇಶ ಇತ್ತು, ಅದು ಪಾಲನೆ ಆಗ್ತಾ ಇರಲಿಲ್ಲ. ಅದು ಪಾಲನೆ ಮಾಡಿ ಅಂತ ಒಂದು ಸಮಗ್ರವಾದಂತ ಒಂದು ನಿರ್ದೇಶನಗಳನ್ನ ತಂದಿದೀವಿ ಅಷ್ಟೇ. ಈ 2013 ನಾನಿದ್ನ 2013 ಸಿದ್ದರಾಮಯ್ಯ ಅವರಿದ್ರ ಬಿಜೆಪಿ ಅವ್ರತಾನೆ ಇದ್ದಿದ್ದು. ಅದನ್ನ ನಾವು ಇಲ್ಲ ಜಾರಿಗೆ ತರಬೇಕು ಸರ್ ಅಂತ ಹೇಳಿದ್ರೆ ಅದು ಸಮಸ್ಯೆನಾ? ನನಗೆ ಇನ್ನೂ ಅವರ ಸಮಸ್ಯೆ ಏನಿದೆ ಅರ್ಥ ಆಗ್ತಾ ಇಲ್ಲ ನಮ್ಗೆ. ಇದನ್ನ ನೀವು ಪಾಲನೆ ಮಾಡಿ ಅಂತ ಹೇಳಿದ್ರೆ ವಿಚ್ ಈಸ್ ಆಲ್ರೆಡಿ ದೇರ್. ಬೇರೆ ಬೇರೆ ಏನೋ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ, ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಇದೆ, ನಿಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ಆ ನಿಯಮಗಳನ್ನ ಸಮಗ್ರವಾಗಿ ಒಂದು ಹೊಸ ಜಿಯೋ ಮಾಡಿಬಿಟ್ಟು ಪಾಲನೆ ಮಾಡಿ ಅಂದ್ರೆ ತಪ್ಪೇನಿದೆ? ಎಲ್ಲರಿಗೂ ಅಲ್ವಾ? ನನಗೂ ಅದೇ, ನಿಮಗೂ ಅದೇ. ಇನ್ನೊಂದ್ಸಲ ಆದೇಶ ಮಾಡಿದ್ದಾರೆ. ಇನ್ನೊಂದ್ಸಲ ಚಿತ್ತಾಪುರದಲ್ಲಿ ಪಥಸಂಚಲನ ಕಬ್ಜೆ ಸಲ್ಲಿಸಿದ್ರೆ ಜಿಲ್ಲಾಡಳಿತ ಅನುಮತಿ ಕೊಡುತ್ತಾ? ಐ ಆಮ್ ನಾಟ್ ಇನ್ಫ್ಲೂಯೆನ್ಸಿಂಗ್ ಎನಿಬಡಿ. ಅಲ್ಲಿ ಹೋದ ಬಾರಿ ಏನಾಯ್ತು, ಇವರು ಅರ್ಜಿ ಸಲ್ಲಿಸಿದಾಗ 3 ಬೇರೆ ಸಂಘಟನೆಗಳು ಸಲ್ಲಿಸಿದ್ರು, 2 ಮಾತ್ರ ಮುಟ್ಟದು. ಟೋಟಲ್ 4 ಅರ್ಜಿ ಇತ್ತು. ಒಂದು ಸರಿಯಾಗಿ ಟೈಮಿಂಗ್ ಕೊಟ್ಟಿಲ್ಲ ಅಂತ ಕನ್ಸಿಡರ್ ಆಗಿಲ್ಲ. ಇನ್ನೊಂದು ಯಾವ್ದೋ ನಾಗರಿಕರ ಸಮಿತಿ ಅಂತ ಯಾರೋ ಹೇಳ್ತಾ ಇದ್ರು ನಮಗೆ. ಇನ್ನ 2 ಟೋಟಲ್ 3 ಅರ್ಜಿಗಳಿತ್ತು. 3 ತಿರಸ್ಕಾರ ಮಾಡಿದಾರಲ್ಲ. ಹೌದಪ್ಪ, ಒಂದು ಪುರಸ್ಕಾರ ಮಾಡಿ ಇನ್ನೊಂದು ತಿರಸ್ಕಾರ ಮಾಡಿದ್ರೆ ಇವು ಕೂಡ ಟೋಲ್ಡ್ ಇಲ್ಲ, ಇದು ತಾರತಮ್ಯ ಇದೆ. ಈಗ ಅಲ್ಲಿ ಅವ್ರೇನ್ ಹೇಳ್ತಾ ಇರೋದು, ಅವ್ರಿಗೆ ಕೊಟ್ರೆ ನಮಗೂ ಕೊಡಿ ಅಂತ. ಬಡ್ಗಿ ಹಿಡ್ಕೊಳಕ್ಕೆ, ಪಥಸಂಚಲನಕ್ಕೆ ಅವ್ರು 1,000 ಜನ ಸೇರಿಸ್ತೀನಿ ಅಂತ ಇದ್ದಾರೆ, ಇವ್ರು 1,000 ಜನ ಸೇರಿಸ್ತೀನಿ ಅಂತಂದ್ರೆ ನಾವೇನ್ ಮಾಡ್ಬೇಕು? ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕೇಳ್ತಿದ್ರಲ್ಲ ಸರ್, ನಮಗೂ ಅನುಮತಿ ಕೊಡ್ಬೇಕು. ಕಾಂಗ್ರೆಸ್ ಕಾರ್ಯಕರ್ತರಿಂದ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅರ್ಜಿ ಹೋಗಿಲ್ಲ. ನಾಗರಿಕರ ಒಂದು ಸಮಿತಿಯಿಂದ ಹೋಗಿದೆ, ಇನ್ನ ಒಂದು ದಲಿತ್ ಪ್ಯಾಂಥರ್ ಇಂದ ಹೋಗಿದೆ, ಇನ್ನ ಒಂದು ಭೀಮ್ ಆರ್ಮಿಯಿಂದ ಹೋಗಿದೆ. 3 ತಿರಸ್ಕಾರ ಆಗಿದೆ. ಅಫಿಷಿಯಲಿ ಆರ್ಡರ್ ಆಗಲಿಲ್ಲ ಸರ್ ಸರ್ಕಾರದಿಂದ. ತುರ್ತು ಆದೇಶವನ್ನು ಮಾಡಿದ್ದಾರೆ ನಿನ್ನೆ. ಕ್ಯಾಬಿನೆಟ್ ಡಿಸಿಷನ್ ಪ್ರಕಾರ ಅಧಿಕೃತ ಸರ್ಕಾರಿ ಆದೇಶ ಆಗಿಲ್ಲ. ನಿನ್ನೆ ಮೊನ್ನೆ ಸರ್ಕ್ಯುಲರ್ ಅಂದ್ರೆ ಸಾಕು.
ಈ ವಿಡಿಯೋ ಅದರಲ್ಲಿ ಆರ್ಡಿನೆನ್ಸ್ ಅಂದ್ರೆ ಅಧಿಕೃತ ಮಾರ್ಗಸೂಚಿ ಬರೋ ತನಕ ಇದನ್ನ ಪಾಲನೆ ಮಾಡಿ ಅಂತೇಳಿ ಅದು ರೂಲ್ಸ್ ಬರುತ್ತೆ. ಆಸ್ ಪರ್ ಲಾ ನಾವೇನ್ ಜಿಯೋ ಇಶ್ಯೂ ಮಾಡಿದ್ರೆ ಅದಾದ್ಮೇಲೆ ರೂಲ್ಸ್ ಬರುತ್ತೆ. ಇದನ್ನ ಈಗ ಒಂದು ವೈರ್ ಫ್ರೇಮ್ ಇದೆ, ಫ್ರೇಮ್ ವರ್ಕ್ ಹಾಕೊಟ್ಟಿದ್ದೀವಿ. ಅದಕ್ಕೆ ಇನ್ನ ಆಳವಾಗಿ ರೂಲ್ಸ್ ಬೇಕಾದ್ರೆ ಮಾಡಬಹುದು, ಇಲ್ಲಿದ್ರೆ ಇದನ್ನೇ ಸಾಕೋದು, ಇದನ್ನೇ ಮಾಡಬಹುದು, ತೊಂದರೆ ಏನಿಲ್ಲ. ಆಕ್ಟ್ ಇದ್ದಿದ್ರೆ ಮತ್ತೆ ಆರ್ಡಿನೆನ್ಸ್ ಆಕ್ಟ್ ಇದ್ದಿದ್ರೆ ಸದನಕ್ಕೆ ಬರಬೇಕು, ಚರ್ಚೆ ಆಗ್ಬೇಕು, ಅವೆಲ್ಲ ಬೇರೆ ಇದು ರೂಲ್ ಮಾಡಿದೀವಿ. ಮೀರಿಯೂ ಕೂಡ ಸರ್ಕಾರಿ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಅನ್ನುವಂತ ಉದಾಹರಣೆ ಇದ್ದಾಗಲೂ ಕೆಲವರು ಭಾಗಿಯಾಗಿದ್ದಾರೆ. ನಿಮ್ದೇ ಕಲಬುರಗಿ ಡಿಸ್ಟ್ರಿಕ್ಟ್ ಸೇಡಂ ಅಲ್ಲಿ ತಾಲೂಕು ವೈದ್ಯಾಧಿಕಾರಿನೇ ನಿನ್ನೆ ಪಥಸಂಚಲನದಲ್ಲಿ ರಿಪೋರ್ಟ್ ಬರ್ಲಿ. ನಾನು ಹೇಳ್ದಂಗೆ ಇದು ಯಾವುದೇ ವಿಚ್ ಹಂಟ್ ಅಲ್ಲ, ಸುಮ್ನೆ ಯಾವ್ದೋ ಯಾರೋ ಏನೋ ಹೇಳ್ತಾರೆ ಅಂತಲ್ಲ. ಈಗ ಯಾರೋ ಬಂದು ನಮ್ ಮೆಸೇಜ್ ಕಳಿಸ್ತಾರೆ ಅಥವಾ ಏನಾದ್ರು ಒಂದು ಹೇಳ್ತಾರೆ ಅಂದ ತಕ್ಷಣ ನಾವು ಸಸ್ಪೆಂಡ್ ಮಾಡಕ್ ಆಗಲ್ಲ. ರಿಪೋರ್ಟ್ ಬರ್ಬೇಕು, ಅವ್ರು ಪಾಲ್ಗೊಂಡಿದಾರ ಇಲ್ಲ ಅಂತ ನಮ್ಗೆ ಸಾಕ್ಷಿ ಬೇಕಾಗ್ತದೆ, ದಾಖಲೆ ಬೇಕಾಗ್ತದೆ. ದಾಖಲೆ ಆದ್ಮೇಲೆ ಏನ್ ನಮ್ಮ ಏನು ರೂಲ್ಸ್ ಆಫ್ ಕಾಂಡಕ್ಟ್ ಏನಿದೆ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್, ಅದ್ರ ಪ್ರಕಾರ ನಾವು ಕ್ರಮ ತಗೋಬೇಕಾಗ್ತದೆ. ಸುಮ್ನೆ ನಾವು ಯಾರೋ ಹೇಳ್ತಾರೆ ಅಂತ ಹೇಳೋದು ಅಥವಾ ಬೇರೆ ಯಾರೋ ದ್ವೇಷದಿಂದ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಕೇಳಕ್ಕಾಗಲ್ಲ ಸರ್ಕಾರ. ಮೀಡಿಯಾ ಅಪ್ಡೇಟ್ಸ್ ಅಲ್ಲಿ ಒಂದು ಯಾವ್ದು ಸರ್? RSS ಮೂರ್ನಾಲ್ಕು ಅಂಶ ಗಮನ ತಂದಿದೆ. ಅಂದ್ರೆ ಕೋರ್ಟ್ ಆಲ್ರೆಡಿ ಕೋರ್ಟ್ ಹೋಗಿದ್ರು ಬಹಳಷ್ಟು ಕಡೆಗಳಲ್ಲಿ. 81, 82 ಅಂದ್ರೆ ಮಧ್ಯಪ್ರದೇಶ ಸ್ಟೇಟ್ ವರ್ಸಸ್ ರಾಮಶಂಕರ್ ರಘುವಂಶಿ ಕೇಸು. ಈ ತರ ಸರ್ಕಾರಿ ನೌಕರರು RSS ಚಟುವಟಿಕೆಗಳು ಭಾಗವಹಿಸಬಹುದು ಅನ್ನೋದು ಅವ್ರ ಸಮರ್ಥನೆ. ಸೆಂಟ್ರಲ್ ಗವರ್ಮೆಂಟ್ ಒಂದು ಅಮೆಂಡ್ಮೆಂಟ್ ತಂದಿರೋದು ನಿಜ, ಅಲ್ಲಿ ಮಾಡಿ. ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಯಾವ್ದು ಅಂತ ಅಮೆಂಡ್ಮೆಂಟ್ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್, ಎಸ್ ಐ ಅಗ್ರಿ ವಿತ್ ಯು. ಇಫ್ ಯು ಆರ್ ಅ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ ಯು ಕ್ಯಾನ್ ಪಾರ್ಟಿಸಿಪೇಟ್ ಅಂತ. ಇದು ಮೊನ್ನೆ ತೆಗ್ದಿರೋದು, ಮುಂಚೆ ಇರಲಿಲ್ಲ. ಮೊನ್ನೆ ಇವ್ರು ತೆಗ್ದಿರೋದು, ಈಗ 1 ವರ್ಷ ಆಗ್ತಾ ಬಂತು. 2024 ಸರಿ, ಜುಲೈ 24 ಒಂದೂವರೆ ವರ್ಷ. ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಅಂತದ್ದು ಯಾವುದು ಇಲ್ಲ. ಆಮೇಲೆ ಕೇಂದ್ರ ಸರ್ಕಾರದ ಸರ್ವಿಸ್ ರೂಲ್ಸೇ ಬೇರೆ, ನಮ್ಮ ಸರ್ವಿಸ್ ರೂಲ್ಸೇ ಬೇರೆ. ಪ್ರತಿಯೊಂದು ಸ್ಟೇಟ್ ಬೇರೆ ಇರುತ್ತೆ. ನಮ್ದ್ರಲ್ಲಿ ಯಾವ್ದು ಹಂಗೆ ಬಹಳ ಸ್ಪಷ್ಟವಾಗಿ ನಾನು ಉಲ್ಲೇಖ ಹಾಕಿದ್ದೀನಲ್ಲ. ನೀವು ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ರೂಲ್ಗಳು ಸ್ಟೇಟಿಗೆ ತಂದ್ರೆ ಮತ್ತೆ ಫೆಡರಲ್ ಸ್ಟ್ರಕ್ಚರ್ ಏನಾಗ್ಬೇಕು ಸರ್? ಕುಮಾರಸ್ವಾಮಿ ಅವರು ಮಾತಾಡುವಾಗ ಸರ್, 100 ವರ್ಷಗಳಿಂದ RSS ಪಥಸಂಚಲನ ಮಾಡ್ತಿದ್ರು, ಎಲ್ಲಿಯೂ ಕೂಡ ಒಂದು ಕಿರಿಕಿರಿ ಆಗಿಲ್ಲ. ಸರ್ಕಾರದ ನ್ಯೂನ್ಯತೆಗಳನ್ನ ಮುಚ್ಚಿ ಹಾಕೋದಕ್ಕೆ RSS ಟಾಪಿಕ್ ನ ಮುಂದೆ ತಂದಿದ್ದಾರೆ ಅಂತ. ಅಂದ್ರೆ ನೆನಪಿದ್ರೆ ಪ್ರಜಾವಾಣಿಯಲ್ಲಿ ದೊಡ್ಡ ಆರ್ಟಿಕಲ್ ಬರ್ತಿದ್ರು ಕುಮಾರಸ್ವಾಮಿ ಅವರು. ಸಮಾಜದಲ್ಲಿ RSS ಅಂತ ವಿಷ ಜಂತುಗಳನ್ನ ಬೆಳೆಸಬಾರದು ಅಂತ ಆರ್ಟಿಕಲ್ ಬರೆದಿದ್ರು. ಸುಮ್ನೆ ಯಾವುದೋ ಒಂದು ಸುಮ್ನೆ ಹಿಂಗ್ ಹೇಳಿಕೆ ಅಲ್ಲ, ಎಡಿಟೋರಿಯಲ್. ಎಡಿಟೋರಿಯಲ್ ಅಂದ್ರೆ ಏನು? ಆಳವಾಗಿ ಅಧ್ಯಯನ ಮಾಡ್ಕೊಂಡು ಬಹಳ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಿ ಬರೆಯುವಂತ ಒಂದು ವಿಶ್ಲೇಷಣೆ. ಒಪ್ತೀರಾ? ಎಡಿಟೋರಿಯಲ್ ಅಂದ್ರೆ ಎಡಿಟೋರಿಯಲ್ ಬರ್ದಿದ್ರು ಸರ್, ಪ್ರಜಾವಾಣಿಗೆ ಇರ್ಬೇಕು ಅನ್ಸುತ್ತೆ. ಅಲ್ಲಿ ಏನೇನ್ ಬರ್ದಿದ್ದಾರೆ ಸ್ವಲ್ಪ ಮತ್ತೊಮ್ಮೆ JDS ನವರು ಓದ್ಕೊಳ್ಳಿ. ಒಂದನೇದು. ಎರಡನೇದು, ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ABVP ಮತ್ತು RSS ಎರಡೂ ಬ್ಯಾನ್ ಆಗ್ಬೇಕಂತ ಪ್ರಸ್ತಾವನೆ ಮಾಡಿದರು. ಅವಾಗಿಂದ ಇವಾಗ ಏನ್ ಬದಲಾವಣೆ ಆಗಿದೆ? ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು. JDS is no more secular, it is saffron. S stands for saffronization. ಅವ್ರು ಕೇಸರೀಕರಣ ಆಗ್ಬಿಟ್ಟಿದ್ದಾರೆ ಕುರ್ಚಿಗೋಸ್ಕರ. ಈಗ ಇದು ನಾನು ಹೇಳಿದಾಗೆ ಎಡಿಟೋರಿಯಲ್ ಬರ್ದಿದ್ದಾರಲ್ಲ ಸರ್, ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ. ಥೂ RSS ತರ ಸವಾಸ ಬಿಡಪ್ಪ, ಅಲ್ಲಿ ಅದ್ರ ಆ ತತ್ವ ನಮ್ಗೆ ಆಗ್ಬೇಕು, ಈ ಬ್ಲೂ ಫಿಲ್ಮ್ ನೋಡಕ್ಕ ಅಂತ ಹೇಳಿದ್ ನಾನು. ಅವರ ಆ ಶಾಖಗಳಲ್ಲಿ ಏನೇನಾಗ್ತದೆ ನನ್ಗೆ ಗೊತ್ತಿದೆ, ಹೇಳಲಿಕ್ಕೆ ಹೇಸಿಗೆ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದು ನಾನು. ಅವರ ಸರಿಗ ನೀವು ಒಂದು ಪ್ರಶ್ನೆ ಹಾಕಿದ್ರಿ ಬಿಜೆಪಿಗೆ, ನಿಮ್ಮ ಮಕ್ಕಳನ್ನ ಯಾವಾಗ ಗಣವೇಶದಲ್ಲಿ ಸುನೀಲ್ ಕುಮಾರ್ ಸೇರಿದಂತೆ ಒಂದಿಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಕ್ಕಳ ಫೋಟೋ ಹಾಕಿ ಗಣವೇಶದಲ್ಲಿ ಹಾಕಿ ಕುಟುಂಬ ರಾಜಕಾರಣ ಅನ್ನುವಂತ ಮನಸ್ಥಿತಿಯವರಿಗೆ ಸ್ವಯಂ ಸೇವೆ ಅನ್ನುವಂತಹದ್ದು ಗೊತ್ತಾಗೋದಿಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ. ಆಯ್ತು, ಗೊತ್ತಾಗೋದಿಲ್ಲ. ಮತ್ತೆ ಅದೇ ಮಾತು ವಿಜೇಂದ್ರ ಅವ್ರಿಗೆ ಹೇಳಿ, ನನಗ್ ಬಂದು ಯಾಕೆ ಉಪದೇಶ ಮಾಡ್ತಾರೆ? ಫಸ್ಟ್ ನೀವೇನ್ ಹೇಳ್ತೀರಾ
ನಿಮ್ ಇದ್ರಲ್ಲಿ ಮಾಡಿ ಈಗ ನೀವೇ ನೋಡಿ ಕೆಳಗಿನ ಮನೆಯಲ್ಲಿ ಇವರು ನಮ್ಮ ವಿರೋಧ ಪಕ್ಷದ ಉಪನಾಯಕರು ಯಾರ ಮಗ, ನಿಮ್ಮ ಬಿಜೆಪಿ ಅಧ್ಯಕ್ಷರು ಇವಾಗ ಯಾರ ಮಗ, ಏನಷ್ಟು ಅಂದ್ರೆ ನೀವಾಗ್ಬೇಕಾಗಿರುವ ಅವರೇ ಆಗ್ಬೇಕಾಗಿತ್ತಂತಲ್ಲ ಬಿಜೆಪಿ ಅಧ್ಯಕ್ಷರು ಸುನೀಲ್ ಅವರು. ವಿಜೇಂದ್ರ ಅವ್ರು ಹೆಂಗಾದ್ರು? ನನಗೆ ಬೇಜಾರಾಗ್ಬಿಟ್ಟಿದೆ, ನಾನು ಜನರಲ್ ಸೆಕ್ರೆಟರಿಯಿಂದ ದೂರ ಉಳಿತೀನಿ ಅಂತ ಹೇಳಿದ್ ನಾನು. ಅವರ ಎಲ್ಲ ಹೆಂಗ್ ಬರೀತಾರೆ ಇವರೆಲ್ಲರೂ? ಆಮೇಲೆ ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಯಾವುದೋ ಒಂದು ದಿನ ಫೋಟೋ ತೆಗ್ಸೋದಲ್ಲ, ಕೊಡಿ ತ್ರಿಶೂಲ್ ದೀಕ್ಷೆ ಕೊಡಿ, ರಾತ್ರಿ ಹೊತ್ತು ಗೋರಕ್ಷಣೆಗೆ ಬಿಡಿ, ಅವರಿಗೆ ಸ್ಕೂಲಿಂದ ಬಿಡಿಸಿ, ಕಾಲೇಜಿಂದ ಬಿಡಿಸಿ, ಬಿಸ್ನೆಸ್ ಇಂದ ಬಿಡಿಸಿ, ಶಾಖೆನಲ್ಲಿ ಫುಲ್ ಟೈಮ್ ಕಾರ್ಯಕರ್ತರಾಗಿ, ಆಮೇಲೆ ನೀವು ನಮಗೆ ಬಂದು ಉಪದೇಶ ಮಾಡಿ. ಕುಟುಂಬದ ರಾಜಕೀಯ ಬಗ್ಗೆ ಮಾತಾಡಂಗಿದ್ರೆ ಸ್ವಲ್ಪ ದಯವಿಟ್ಟು ನೀವು ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಮೇಲ್ಮನೆಯಲ್ಲಿ ಮತ್ತು ಕೆಳಗಿನ ಮನೆಯಲ್ಲಿ ನೋಡ್ಬಿಟ್ಟು ಆಮೇಲೆ ಚರ್ಚೆಗೆ ಬರಕ್ ತಯಾರಿದ್ದೀನಿ. ನೋ ಪ್ರಾಬ್ಲಮ್ ವಿತ್ ದಟ್ ಅಟ್ ಆಲ್. ಓಕೆ ಸರ್, ಥ್ಯಾಂಕ್ ಯು. ಅದೇ ಇನ್ನ ಎಷ್ಟು ದಿನ ನಡೆಸ್ತೀರಾ? ಮಾಡ್ಲಿ, ನವೆಂಬರ್ ಅಲ್ಲಿ ಮಾಡ್ಲಿ, ಡಿಸೆಂಬರ್ ಅಲ್ಲಿ ಮಾಡ್ಲಿ, ನಾಳೆನೇ ಮಾಡಬೇಕು ಅಂತ ಏನಿದೆ ಸರ್? ನೀವು ಆ ಕ್ಷೇತ್ರದ ಶಾಸಕರಿಗೆ ಬಾಯಿಗೆ ಬಂದಾಗ ಬೈದಿದ್ದೀರಾ, ಬೆದರಿಕೆ ಹಾಕಿದ್ದೀರಾ, ನಿಮ್ಮ ಅಭ್ಯರ್ಥಿ ಬೆದರಿಕೆ ಹಾಕಿದ್ದಾರೆ. ಈಗ ಈಗ ಅಲ್ಲಿ ಪಾಪ ಲೆಟರ್ ಬರೆದಿದ್ದಾರೆ ಜನರು, ಸರ್ ನಮ್ಮ ಮನಸ್ಸಿಗೆ ಘಾಸಿ ಆಗಿದೆ, ಇದಕ್ಕೆ ಅವಕಾಶ ಕೊಡಬೇಡಿ ಅಂತ. ಏನ್ ಅಷ್ಟೇನ್ ಕಾನೂನು ಸುವ್ಯವಸ್ಥೆ ಕದಲ ಏನ್ ಡಿಸ್ಟರ್ಬ್ ಮಾಡಕ್ ಅಷ್ಟೇನ್ ಆಸಕ್ತಿ ಇವ್ರಿಗೆಲ್ಲ? ವಾಟ್ ಇಸ್ ದ ಹರಿ? ಯಾರು ಸತ್ತೋಗ್ಬಿಡ್ತಾರ? ಐ ಡೋಂಟ್ ಇವನ್ ಅಂಡರ್ಸ್ಟ್ಯಾಂಡ್. ಏನ್ ಇನ್ನ ಇವರು ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಕಂತ ಇದಾರ? ಅದೇ ಅಲ್ವಾ ಎಕ್ಸ್ಪರ್ಟ್ಸ್ ಇವರು ಇದರಲ್ಲಿ? ನೋಡೋಣ, ತಗೊಳ್ಳಿ. ದ ಮ್ಯಾಟರ್ ವಿಲ್ ಬಿ ಇನ್ ಕೋರ್ಟ್. ಅವ್ರು ಇನ್ನೊಂದು ಅರ್ಜಿ ಕೊಟ್ರೆ ಪರಿಶೀಲನೆ ಮಾಡಿ ನೋಡೋಣ ಅಂತ. ಅದಕ್ಕೆ ಅವಾಗಿನ ಸಂದರ್ಭದಲ್ಲಿ 3-4 ಪೀಪಲ್ ಆಲ್ಸೋ ಹ್ಯಾಡ್ ಆಸ್ಕ್ಡ್. ಅವಾಗ ಕಾನೂನು ಅಂದ್ರೆ ನೀವೇ ಯೋಚನೆ ಮಾಡಿ ಸರ್, ಸಿಟಿನಲ್ಲಿ ಇರ್ಬೋದು ಅಥವಾ ಪಟ್ಟಣಗಳಲ್ಲಿ 4-5 ಒಟ್ಟಿಗೆ ಆಗ್ಬಿಟ್ರೆ ಕಷ್ಟ ಅಲ್ವಾ ಮ್ಯಾನೇಜ್ ಮಾಡೋದು? ಏನೋ ಆಗುತ್ತೆ ಅಂತಲ್ಲ, ಬೈ ಡಿಫಾಲ್ಟ್ ಇಟ್ ಇಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ದ ಕ್ರೌಡ್. ಏನಾದ್ರೂ ಹೆಚ್ಚ ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ಓಕೆ, ಇನ್ನೊಂದು ಸರ್, RSS ವಿಚಾರನ ನೀವು ಮಾತಾಡಿದ್ರೆ ಒಂದು ನಿಮಿಷ. ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ ನನ್ನ ವಿಚಾರಕ್ಕೆ ವ್ಯತ್ಯಾಸ ಇದೆಯಾ? ಇಲ್ಲ. ರಾಹುಲ್ ಗಾಂಧಿ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ? ಇಲ್ಲ. ಸಿದ್ದರಾಮಯ್ಯ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ? ಇಲ್ಲ. ಹಲವಾರು ನನ್ನ ಸಂಪುಟದ ಸೋದರರಿದ್ದಾರೆ, ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆ? ಇಲ್ಲ. ಏಕಾಂಗಿ ಹಿಂಗಾದೆ? ನಿಮಗೂ ಸಹಮತ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವು ಬರ್ತಾ ಇದ್ರಿ ಡೈಲಿ ಅಂದ್ರೆ ನಿಮಗೂ ನಮಗೂ ಕೂಡ ಏನು ಹೊಂದಾಣಿಕೆ ಇದೆ ಅಂತ ವಿಚಾರದಲ್ಲಿ ಮಾತಾಡಿದಾರಲ್ಲ. ನನ್ನ ಮುಂದೆನೆ ಮಾತಾಡಿದ್ದಾರೆ. ನೀವು ಯಾರೇ ನೋಡಿ, ಇವ್ರೆ ಪಾರ್ಟಿ ಐಡಿಯಾಲಜಿ ಇಸ್ ಕ್ಲಿಯರ್, ಮೈ ಲೀಡರ್ಶಿಪ್ ಐಡಿಯಾಲಜಿ ಇಸ್ ಕ್ಲಿಯರ್, ಮೈ ಐಡಿಯಾಲಜಿ ಇಸ್ ಕ್ಲಿಯರ್. ಸ್ವಲ್ಪ ನಾವು ಕೇಳಿರೋ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಲಾಸ್ಟ್ ನೀವು ಕಳೆದ 2 ವಾರದಲ್ಲಿ ನೋಡಿ ನನ್ನ ಬಗ್ಗೆ ಏನೇನು ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಅಂತ. ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ದಾರೆ, ಅವ್ರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ, ನಮ್ಮ ತಮ್ಮನ ಬಗ್ಗೆ ಮಾತಾಡಿದ್ದಾರೆ, ಅವ್ರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ, ನನ್ನ ಬಗ್ಗೆ, ನನ್ನ ಏನೋ ಅರ್ಹತೆ ಬಗ್ಗೆ ಮಾತಾಡಿದ್ದಾರೆ, ನಮ್ಮ ತಂದೆಯವ್ರ ಬಗ್ಗೆ ಮಾತನಾಡಿದ್ದಾರೆ. ಆದ್ರೆ ನಾನ್ ಕೇಳಿದಂತ ಒಂದು ಪ್ರಶ್ನೆಗನ ಉತ್ತರ ಕೊಟ್ಟಿದಾರ? ಪ್ರಿಯಾಂಕರ್ಗೆ ಡಾಕ್ಯುಮೆಂಟ್ ಕೇಳ್ತಾ ಇದಾರಲ್ಲ, ಅಪ್ಪ ತಗೋ, ಇದು ಶೀಟ್ ಇದೆ, ಇದು ರಿಜಿಸ್ಟರ್ಡ್ ಇದೆ ನೋಡಪ್ಪ ಡಾಕ್ಯುಮೆಂಟ್, ಇದು ನಮ್ಮ ರಿಜಿಸ್ಟ್ರೇಷನ್ ಡೀಡ್ ಇದೆ, ಡಾಕ್ಯುಮೆಂಟ್ ಇದೆ, ಇದು ನಮ್ಮ ನೋಂದಣಿ ಸಂಖ್ಯೆ ಕೊಟ್ಬಿಟ್ರೆ ಮುಗ್ದಿ ಹೋಯ್ತಲ್ಲ. ಸರಳ ಪ್ರಶ್ನೆಗಳು ಕೇಳ್ತಾ ಇದ್ದೀನಲ್ಲ ಸರ್ ನಾನು. ಬಾವುಟ ಯಾಕೆ ಹಾರಿಸಿಲ್ಲ, ಸಾವರ್ಕರ್ ಅವರಿಗೆ ವೀರ್ ಬಿರುದು ಯಾಕೆ ಕೊಟ್ಟಿದ್ದು, ಪೆನ್ಷನ್ ಯಾಕೆ ತಗೊಂಡಿದ್ದು, ಯಾಕೆ ಸಾವರ್ಕರ್ ಅವರು ವಿಭಜನೆ ಪ್ರಸ್ತಾಪ ಮಾಡಿದ್ರು, ಯಾಕೆ ನಮ್ಗೆ ಇದು ಇವರೆಲ್ಲ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಕೊಂಡು ಓಡಾಡ್ತಾರೆ, ಆದ್ರೆ ಅವರು ಮಾತೃಭೂಮಿ ಅಲ್ಲ ನಮ್ದು ಪಿತೃಭೂಮಿ ಅಂತ ಹೇಳಿದ್ದು,
ಅಷ್ಟೇ ತಾನೇ ಕೇಳ್ತಾ ಇರೋದು. ನಿಮ್ಮ ಇತಿಹಾಸ ಇದ್ರೆ ತೋರಿಸಿ ಸ್ವಾಮಿ ಅಂತ ಹೇಳ್ತಾ ಇರೋದು. ಅದು ಕೇಳತ್ತಪ್ಪ. ನನಗೆ ಸುಮ್ಮನೆ ಇದು ಯಾವುದೋ ಒಂದು ಆರ್ಗನೈಸೇಷನ್ ಇದ್ರೆ ನನಗೆ ಅಭ್ಯಂತರ ಇರಲಿಲ್ಲ. ಐ ವುಡ್ ನಾಟ್ ಹ್ಯಾವ್ ಬೀನ್ ಇಂಟ್ರೆಸ್ಟೆಡ್ ಆಲ್ಸೋ, ನಾಟ್ ವುಡ್ ಎನಿಬಡಿ ಬಿ ಇಂಟ್ರೆಸ್ಟೆಡ್. ಪ್ರಧಾನ ಮಂತ್ರಿ ಅವರು ಕೆಂಪುಕೋಟೆನಲ್ಲಿ ನಿಂತು ಇಲ್ಲಪ್ಪ ಇದಕ್ಕಿಂತ ದೊಡ್ಡ ಆರ್ಗನೈಸೇಷನ್ NGO ಇಲ್ವೇ ಇಲ್ಲ ವಿಶ್ವದಲ್ಲೇ ಅಂತ ಹೇಳಿದ್ಮೇಲೆ ಸ್ವಲ್ಪ ಕೇಳಬೇಕಾಗ್ತದಲ್ಲ. ಪ್ರೈಮ್ ಮಿನಿಸ್ಟರ್ ಹೇಳಿದ್ದನ್ನ ನಾವು ಸೀರಿಯಸ್ ತಗೋಬೇಕಾ ಇಲ್ಲ ಹೇಳಿ ನೀವೇ. ಮೋದಿ ವಿಶ್ವಗುರು ಅವರು ವಿಶ್ವದಲ್ಲೇ ಅತ್ಯಂತ ದೊಡ್ಡ NGO ಇದು. 100 ವರ್ಷ ಆಗ್ತಾ ಇದೆ. ನನಗೆ ಬಹಳ ಹೆಮ್ಮೆ ಇದೆ. ನಾನು ಇದಕ್ಕೆ ಒಂದು ನಾಣ್ಯವನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ, ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಹೌದಾ ಸ್ವಾಮಿ? 100 ವರ್ಷ ಆಗಿದ್ರೆ 10 ಸಾಧನೆ ಹೇಳಿ ಅಂದ್ರೆ ನೀವು ಪ್ರಿಯಾಂಕರ್ಗೆ 10 ನ್ಯೂನತೆ ಹೇಳ್ತಾ ಇದ್ದೀರಲ್ಲ. ಕೇಳ್ತಾ ಇರೋದು ನಿಮ್ ಸಾಧನೆ, ಹೇಳ್ತಾ ಇರೋದು ನನ್ನ ನ್ಯೂನತೆ. ನಾನು ಒಳ್ಳೆಯವನೋ ಕೆಟ್ಟವನೋ ಸರಿನೋ ಬಿಡೋದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ನನ್ನ ಭವಿಷ್ಯ ನಿರ್ಮಾಣ ಮಾಡ್ತಾರೆ. ಚಿತ್ತಾಪುರ ಜನರು, ಕಲಬುರಗಿ ಜನರು ನನ್ನ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾರೆ. ನೀವು ನಿಮ್ಮ ಇತಿಹಾಸ ಹೇಳಿ. ನಾನಂತೂ ಈಗ ಮತ್ತೆ ಎಲೆಕ್ಷನ್ಗೆ ಹೋಗ್ಲೇಬೇಕಾ? ಎಲೆಕ್ಷನ್ಗೆ ಹೋದಾಗ ನಾನು ಏನೇನ್ ಮಾಡಿದ್ದೀನಿ ಚಿತ್ತಾಪುರಿಗೆ, ಕಲಬುರಗಿಗೆ, ಕರ್ನಾಟಕಕ್ಕೆ ಹೇಳಲೇಬೇಕಾ ನಾನು? ಹೆಂಗೆ ನಾವು ಲೆಕ್ಕ ಕೊಡ್ತೀವಿ, ನೀವು ಲೆಕ್ಕ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಕೇಳ್ತಾ ಇರೋದು. ಅದು ಇದು ಬಿಟ್ಟು ನಮ್ಮ ಕುಟುಂಬದ ಬಗ್ಗೆ, ನನ್ನ ಬಗ್ಗೆ ಅಷ್ಟೇ ಇರೋದು ಬಂಡವಾಳ. ಎಲ್ಲರೂ ಕೂಡ ಸೀಲ್ಡ್ ಆಗಿರ್ತಾರ ಬಿದ್ಬಿಡೋದು. ನಾವೇನೋ ಬಾರಿ ಎದುರ್ಕೋತೀವಿ ಅಂದಂಗೆ. 10 ಅಚೀವ್ಮೆಂಟ್ಸ್ ಸರ್, ದಟ್ಸ್ ಆಲ್ ಐ ಆಮ್ ಆಸ್ಕಿಂಗ್. 10 questions, 10 achievements ಹೇಳ್ಬಿಡಿ ಅಂತ. ಅದು ಬಿಟ್ಟು ಈಗ ನೀವು ಮುಂದೆ ಈಗ ಏನೇನ್ ಹೇಳ್ಬೇಕಾಗಿತ್ತು ಎಲ್ಲ ಹೇಳ್ಬಿಟ್ಟಿದ್ರೆ. ಮುಂದೆ ಈಗ ಪ್ರಿಯಾಂಕ್ ಸ್ವಲ್ಪ ದಪ್ಪ ಆಗಿದ್ದಾನೆ, ಪ್ರಿಯಾಂಕ್ ಕೂದಲು ಕಳ್ಕೊಂತ ಇದ್ದಾನೆ, ನೆಕ್ಸ್ಟ್ ಅದಕ್ಕೆ ಬರ್ತದ ನೋಡಿ 100%. ಅವನ್ ರೈಟ್ ಹ್ಯಾಂಡರ್ ಅಲ್ಲ, ಆಕ್ಚುಲಿ ಲೆಫ್ಟ್ ಹ್ಯಾಂಡರು. ಸೊ ಇವೆಲ್ಲಾನು ಬರ್ತಾ ಇದೆ ನನಗೆ ಮುಂದಿನದಲ್ಲಿ. ಬಿಕಾಸ್ ದೇ ರನ್ನಿಂಗ್ ಔಟ್ ಆಫ್ ಇಶ್ಯೂಸ್ ಟು ಟಾಕ್ ಅಗೇನ್ಸ್ಟ್ ಮೀ. ಸಾಮಾಜಿಕ ಜಾಲತಾಣದಲ್ಲಿ ACC ಅಧ್ಯಕ್ಷರ ಹೇಳಿಕೆ ಅನ್ನೋ ರೀತಿಯಲ್ಲಿ ಕೂಡ ನಮ್ಮ ಕುಟುಂಬನ ರಕ್ಷಿಸಿದ್ದೆ RSS ಕಾರ್ಯಕರ್ತರು. ಅದೇ ಫೇಕ್ ನ್ಯೂಸ್. ನಿನ್ನೆ ಅದಕ್ಕೆ ನಾನು ಹೇಳಿದ್ದೀರಲ್ಲ, ಇವರು ಅಲ್ಲಿ ಈಗ ಇವರು ಅಲ್ಲಿ ಸ್ವತಂತ್ರ ಹೋರಾಟದಲ್ಲೂ ಕೂಡ ಇರಲಿಲ್ಲ. ಇಲ್ಲಿ ಬಂದು ಏನ್ರಿ ರಕ್ಷಣೆ ಮಾಡ್ತಾರೆ? ಖರ್ಗೆ ಸಾಹೇಬ್ರಿಗೆ ಯಾವತ್ತನ ಹೇಳಿರೋದು ಕೇಳಿದಿರಾ? ಖರ್ಗೆ ಸಾಹೇಬ್ರು ಹೇಳಿದ್ದೇನು, ಈ ತತ್ವ ಏನಿದೆ ಇದು ವಿಷ ತರ ಇದೆ, ಹೆಂಗಿದೆ ಅಂದ್ಬಿಟ್ಟು ಇದ್ರ ಸ್ವಾದ ಹೆಂಗಿದೆ ಅಂತ ನೋಡ್ಬಿಟ್ಟು ನೀವು ಬರೀ ಒಂದ್ ತೊಟ್ಟ ಹನಿಗೆ ಒಂದ್ ತೊಟ್ಟ ಇದು ವಿಷವನ್ನ ನೀವು ನಾಲ್ಗೆಗೆ ಹಾಕೊಟ್ರೆ ಸತ್ತೋಗ್ಬಿಡ್ತೀರಾ ಅಂತ ಹೇಳಿಲ್ವಾ ಸಾಹೇಬ್ರೆ? ಅದಾದ್ಮೇಲೆ ಇದೇ RSS ಮೈ ಮೇಲೆ ಬಿದ್ದಿತ್ತಲ್ಲ, ಸಡನ್ ಆಗಿ RSS ಅವರೇ ಇದು ನೋಡಿ, ಅವ್ರ ಸ್ವಂತ ಇತಿಹಾಸ ಎಲ್ಲ ಅವ್ರು ಸೃಷ್ಟಿ ಮಾಡ್ಕೊಂತ ಇದ್ದಾರೆ. ಈಗ ನಮ್ಮ ಇತಿಹಾಸನೂ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಸ್ ಸಿಂಪಲ್ ಆಸ್ ದಟ್ ಇವ್ರದ್ದು. ನಮಾಜ್ ವಿಚಾರನ ಮಾತಾಡ್ತಿದ್ದಾರೆ ಸರ್. ಈಗ ಮೈದಾನಗಳಲ್ಲಿ ಎಲ್ಲ ನಮಾಜ್ ಮಾಡಿ, ಅವರಿಗೂ ಪರ್ಮಿಷನ್ ಬೇಕು. ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು. ನನ್ಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಯತ್ನಾಳ್ ಅವ್ರು ಇಂಗ್ಲಿಷ್ ಲೆಟರ್ ಬರ್ಬಿಟ್ಟಾರೆ. ನನ್ಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಿ, ನನ್ಗೆ ಗೊತ್ತಿಲ್ಲ. ಈಗ ನನ್ಗೆ ಗೊತ್ತಿದ ಹಾಗೆ ಅವರು ಕನ್ನಡದಲ್ಲೇ ಹೆಚ್ಚು ಮಾತಾಡೋದು ಮತ್ತೆ ಹೆಚ್ಚು ಇದು ಬರೆಯೋದು ಪತ್ರಗಳು. ಸಿದ್ದರಾಮಯ್ಯ ಅವರಂತೂ ತಮ್ಗೆಲ್ಲರಿಗೂ ಗೊತ್ತಿದೆ. ನಮ್ಮ ಮುಖ್ಯಮಂತ್ರಿಗೆ ಇಂಗ್ಲಿಷ್ ನಲ್ಲಿ ಯಾಕೆ ಪತ್ರ ಬರೆದ್ರು ಗೊತ್ತಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಹ್ಯಾಸ್ ಏನು ನನಗೆ ಗೊತ್ತಿಲ್ಲ. ಸಂದೇಶ ಎಲ್ಲೆಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಅವ್ರಿಗೆ ಕೇಳಿ, ಸಂದೇಶ ಎಲ್ಲಿ ಕೊಡಕ್ ಪ್ರಯತ್ನ ಮಾಡಿದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರಿಗೆ ಕೊಡಕ್ ಪ್ರಯತ್ನ ಮಾಡಿದ್ರು ಸರಿ, ಯಾರಿಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸರ್. ಅದನ್ನು ನನಗೆ ಕೇಳಿದೆ. ಅವರೇ ಹೇಳ್ತಾ ಇದಾರಲ್ಲ ಸರ್, ಅವ್ರು ನಮಾಜ್ ಮಾಡ್ತಾರೆ, ಅವರಿಗೂ ಅನ್ವಯಿಸ್ತದೆ. ಸರ್, ಈ ನಮ್ಮ ಈ ಆರ್ಡರ್ ನಲ್ಲಿ ಸಂಘಟನೆ ಹೆಸರುಗಳು ಬರ್ದಿಲ್ಲ, ಉಲ್ಲೇಖಿಸಿಲ್ಲ. ಧರ್ಮದ ಹೆಸರುಗಳು ಉಲ್ಲೇಖಿಸಿಲ್ಲ. ಯಾರೇ ಇರ್ಬೋದು ತಗೋಬೇಕು. ನಾನು ಕೂಡ ತಗೋಬೇಕು, ನೀವು ಕೂಡ ತಗೋಬೇಕು, ಅಷ್ಟೇ ಅಲ್ವಾ? ಅದು ರಾಜಣ್ಣ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ, ವಿಜೇಂದ್ರ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ, ಮುಖ್ಯಮಂತ್ರಿಗಳು ಹೇಳಿದ್ರು ಅಷ್ಟೇ ಇರ್ತದೆ. ಉದ್ದೇಶ ಶುರುವಾಗಿದ್ದೆ RSS ಅಲ್ಲ ಸರ್. ನಿಮ್ಮ ಪತ್ರದಲ್ಲಿ ಬಹಳ ಕ್ಲಿಯರ್ ಆಗಿ ಇತ್ತಲ್ಲ ಸ್ಟಾರ್ಟಿಂಗ್ ಬರ್ತಿದ್ರು. RSS ಹಾಗೂ ಇನ್ನಿತರ ಸಂಘಟನೆಗಳು, ಇನ್ನಿತರ ಅಂದ್ರೆ ಎಲ್ಲರೂ ಬಂದ್ರಲ್ಲ ಅದರಲ್ಲಿ. ಓಕೆ ಸರ್, ನಿನ್ನೆ ರಿಲೀಫ್ ಫಂಡ್ ರಿಲೀಸ್ ಆಗಿದೆ. ಕರ್ನಾಟಕಕ್ಕೆ 385 ಕೋಟಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಪಕ್ಕದಲ್ಲಿರೋ ಮಹಾರಾಷ್ಟ್ರಕ್ಕೆ ಅದೇ 266 ಕೋಟಿ. ಈಗ ನಾವು ಹೇಳ್ತಾ ಇರೋದಲ್ಲಪ್ಪ, ಇದಕ್ಕೆ ರಾಘವೇಂದ್ರ ಅವರು ಉತ್ತರ ಕೊಡ್ಬೇಕಲ್ಲ.
ಬಿಜೆಪಿ ಎಂಪಿಗಳು ನಿಮ್ಮ ಬೇರೆದಕ್ಕೆಲ್ಲ ತೇಜಸ್ವಿ ಸೂರ್ಯ ಅವರು ಇವರು ಎಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ನಮಗೆ ಅನುದಾನ ವಿಷಯದಲ್ಲಿರ್ಬೋದು, ಡೆವಲ್ಯೂಷನ್ ಆಫ್ ಫಂಡ್ಸ್ ದಲ್ಲಿರ್ಬೋದು, ತೆರಿಗೆನಲ್ಲಿ ಆಗ್ತಾ ಇರುವಂತಹ ಮೋಸ ಇರ್ಬೋದು, ನಮಗೆ ಕೈ ತಪ್ತಾ ಇರುವಂತ ಕೇಂದ್ರದ ಪ್ರಾಜೆಕ್ಟ್ಗಳು ಇರ್ಬೋದು, ಯೋಜನೆಗಳಿರ್ಬೋದು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವರು? ಯಾವಾಗ ಮೋದಿ ಅವರು ಸೆಮಿಕಂಡಕ್ಟರ್ಗಳನ್ನ ಆಸಾಮಿಗೆ ಕಳಿಸ್ತಾರೆ ಅವಾಗ ಮಾತಾಡೋದಿಲ್ಲ. ಬೇರೆ ಮುಂಬೈ ಮೆಟ್ರೋ ಜಾಸ್ತಿ ದುಡ್ಡು ಕೊಟ್ಟಾಗ ನಮಗೆ ಮಾತಾಡೋದಿಲ್ಲ. ಇಲ್ಲಿ ಮಹಾರಾಷ್ಟ್ರಕ್ಕೆ ಜಾಸ್ತಿ ನಮಗೆ ಕಮ್ಮಿ ನೆರವು ಕೊಟ್ಟಾಗ ಮಾತಾಡೋದಿಲ್ಲ. ಕರ್ನಾಟಕ ಸುಪ್ರೀಂ ಕೋರ್ಟ್ ತನಕ ಮೊದಲನೇ ಬಾರಿಗೆ ಏನು ನಮಗೆ ಅನುದಾನ ಸಿಗಬೇಕು ಅಂತ ಹೋದಾಗ ಇವರೊಬ್ರು ಕೂಡ ಧ್ವನಿಗೂಡಿಸಿಲ್ಲ. ಕೇಂದ್ರ ಸರ್ಕಾರಕ್ಕೆ ನಾವು ಇಡೀ ಕ್ಯಾಬಿನೆಟ್ ಹೋಗಿದ್ವಿ, ಒಬ್ಬ ಎಂಪಿ ಬಂದಿಲ್ಲ. ಇದನ್ನು ನಮಗೆ ಕೇಳಿದ್ರೆ ಹೆಂಗೆ? ಮೋದಿ ಅವರು ಮಾಡ್ತಾ ಇರೋಂತ ಮೋಸಗಳಿಗೆ ಬಿಜೆಪಿ ಎಂಪಿಗಳೇ ಉತ್ತರ ಕೊಡಬೇಕೆ ಹೊರತು ಕಾಂಗ್ರೆಸ್ ಅಲ್ಲ. ಥ್ಯಾಂಕ್ ಯು.